ಕಡು ಬಣ್ಣದ ಶ್ರೀರಾಮನ ಮಗುವಿನ ರೂಪದಲ್ಲಿ ವಿಗ್ರಹವನ್ನು ಮಾಡಲಾಗಿದೆ. ಹೀಗಿರುವಾಗ ಶ್ರೀರಾಮನ ಮೂರ್ತಿಯನ್ನು ಕಪ್ಪು ಬಣ್ಣದಲ್ಲಿ ಏಕೆ ಮಾಡಲಾಗಿದೆ ಎಂಬ ಗೊಂದಲ ಜನರಲ್ಲಿ ಮೂಡಿದೆ. ಹಾಗಾದರೆ ರಾಮನ ವಿಗ್ರಹದ ಬಣ್ಣದ ಹಿಂದಿನ ರಹಸ್ಯವೇನು ಎಂದು ತಿಳಿಯೋಣ. ಶ್ರೀರಾಮನ ಕರಾಳ ರೂಪವನ್ನು ಮಹರ್ಷಿ ವಾಲ್ಮೀಕಿ ಅವರ ರಾಮಾಯಣದಲ್ಲಿ ವಿವರಿಸಲಾಗಿದೆ. ಅದಕ್ಕಾಗಿ ಭಗವಂತನನ್ನು ಕಡು ರೂಪದಲ್ಲಿ ಪೂಜಿಸಲಾಗುತ್ತದೆ. ಅದೇ ಸಮಯದಲ್ಲಿ ಶ್ರೀರಾಮನ ಮೂರ್ತಿಯನ್ನು ಶ್ಯಾಮ್ ಲೀಲಾ ಕಲ್ಲಿನಿಂದ ಮಾಡಲಾಗಿದೆ. ಈ ಕಲ್ಲು ಬಹಳ ವಿಶೇಷವಾಗಿದೆ. ಶ್ಯಾಮ್ ಶಿಲೆಯ ವಯಸ್ಸು ಸಾವಿರಾರು ವರ್ಷಗಳೆಂದು ಪರಿಗಣಿಸಲಾಗಿದೆ. ಈ ಕಾರಣದಿಂದಲೇ ವಿಗ್ರಹವು ಸಹಸ್ರಾರು ಕಾಲ ಸುಸ್ಥಿತಿಯಲ್ಲಿ ಉಳಿಯುತ್ತದೆ ಮತ್ತು ಅದರಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀರು, ಹಾಲು, ಶ್ರೀಗಂಧದ ಅಭಿಷೇಕವನ್ನು ಮಾಡಲಾಗುತ್ತದೆ. ಇವುಗಳಿಂದ ಮೂರ್ತಿಗೆ ಯಾವುದೇ ಹಾನಿ ಆಗುವುದಿಲ್ಲ. ನಂಬಿಕೆಗಳ ಪ್ರಕಾರ ಜನ್ಮಸ್ಥಳದಲ್ಲಿ ಮಗುವಿನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅದಕ್ಕಾಗಿಯೇ ಭಗವಾನ್ ಶ್ರೀರಾಮನ ಮೂರ್ತಿಯನ್ನು ಮಗುವಿನ ರೂಪದಲ್ಲಿ ಮಾಡಲಾಗಿದೆ. ಜ್ಯೋತಿಷಿಗಳ ಪ್ರಕಾರ ಒಬ್ಬ ಭಕ್ತನು ದೇವರನ್ನು ನೋಡಿದಾಗ ಅವನು ದೇವರ ಕಣ್ಣುಗಳನ್ನು ಮಾತ್ರ ನೋಡುತ್ತಾನೆ. ಏಕೆಂದರೆ ಕಣ್ಣುಗಳು ಶಕ್ತಿಯ ಮುಖ್ಯ ಕೇಂದ್ರವಾಗಿದೆ. ಅಲ್ಲಿಂದ ಭಾವನೆಗಳ ವಿನಿಮಯವಾಗುತ್ತದೆ. ಶ್ರೀಕೃಷ್ಣನ ಭಕ್ತರು ಕೂಡ ಅವರ ಕಣ್ಣಿಗೆ ತುಂಬಾ ಹೊತ್ತು ನೋಡದಂತೆ ಗರ್ಭಗುಡಿಯ ಪರದೆಯನ್ನು ಮತ್ತೆ ಮತ್ತೆ ಮುಚ್ಚಲಾಗುತ್ತದೆ ಎಂದು ಹೇಳಲಾಗಿದೆ. ಏಕೆಂದರೆ ಒಮ್ಮೆ ಒಬ್ಬ ಭಕ್ತನು ಭಗವಂತನ ಕಣ್ಣುಗಳನ್ನು ತುಂಬಾ ಪ್ರೀತಿಯಿಂದ 30 ಸೆಕೆಂಡುಗಳ ಕಾಲ ನೋಡಿದನು. ಅವನ ಪ್ರಭಾವಕ್ಕೆ ಒಳಗಾಗಿ ಶ್ರೀಕೃಷ್ಣನು ಭಕ್ತನೊಂದಿಗೆ ಹೊರಟು ಹೋದನು. ಅಂದರೆ ದೇವರ ವಿಗ್ರಹದಲ್ಲಿ ಕಣ್ಣುಗಳು ಪ್ರಮುಖವಾದವು. ಆದ್ದರಿಂದ ಪ್ರಾಣ ಪ್ರತಿಷ್ಠೆಯ ನಂತರವೇ ಕಣ್ಣುಗಳು ತೆರೆಯಲ್ಪಡುತ್ತವೆ. ದೇವರ ವಿಗ್ರಹದ ಕಣ್ಣುಗಳನ್ನು ನೋಡುವುದು ಶಕ್ತಿ, ಸಕಾರಾತ್ಮಕತೆ ಮತ್ತು ಆಧ್ಯಾತ್ಮಿಕ ಆನಂದವನ್ನು ನೀಡುತ್ತದೆ. ಆದ್ದರಿಂದ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ವಿಗ್ರಹದ ಕಣ್ಣುಗಳನ್ನು ಮುಚ್ಚಲಾಗುತ್ತದೆ. ಇಲ್ಲಿ ಕಾರಣ ಏನೆಂದರೆ ಮಹಾ ಅಭಿಷೇಕಕ್ಕೂ ಮುನ್ನ ರಾಮಲಾಲ ಅವರ ಕಣ್ಣುಗಳು ಮುಚ್ಚಿದ್ದವು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.